ಮೈಸೂರಿನಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ನಡೆಸಿದ್ದು ಲಲಿತಾದ್ರಿಪುರ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಮೈಸೂರಿನಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಮೈಸೂರಿನ ಲಲಿತಾದ್ರಿಪುರ ಬಡಾವಣೆಯಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ಮಾರುತಿ ನಗರದಲ್ಲಿ ಬೋರ್ವೆಲ್ ಕೆಟ್ಟು ಹೋಗಿದೆ. 2 ತಿಂಗಳಿಂದ ಕೂಡ ಕೆಟ್ಟು ನಿಂತಿರತಕ್ಕಂಥ ಬೋರ್ವೆಲ್ ಕುಡಿಯಲು ನೀರಿಲ್ಲದೆ ಜಾನುವಾರುಗಳು ಪರದಾಟ ನಡೆಸ್ತಾ ಇದ್ದಾರೆ. ಜಾನುವಾರುಗಳಿಗೆ ₹5 ಕಾಯಿನ್ ವಾಟರ್ ತಂದು ಕುಡಿಯುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ಪಿಡಿಒ ರವಿಕುಮಾರ್ ಭರವಸೆಯನ್ನ ಮಾತ್ರ ನೀಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ. ಜನರಿಗೆ ನೀರನ್ನ ಕೊಡದೆ ಸತಾಯಿಸ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಕುಡಿಯುವ ನೀರಿಗಾಗಿ ಬಡಾವಣೆಯ ನಿವಾಸಿಗಳು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಅಲ್ಲಿನ ನಿವಾಸಿಗಳು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬೋರು ಕೆಟ್ಟೋಗ್ಬಿಟ್ಟಿದೆ.